ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಈಗಂತೂ ಎಷ್ಟು ಬಿಸಿಲಾಗ್ತಾ ಇದೆ, ಸೆಕೆ ಆಗ್ತಾ ಇದೆ ಅಂದರೆ ಆಫೀಸ್ಗೆ ಸ್ಕೂಲ್ಗೆ ನೀರು ತಗೊಂಡೋದ್ರೆ ಅದು ತಣ್ಣಗೆ ಉಳಿದಿರೋದೇ ಇಲ್ಲ ಅಲ್ವಾ. ಅದಕ್ಕೆ ನಾನಿವತ್ತು ನಿಮಗೊಂದು ಸೂಪರ್ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಫಾಯಿಲ್ ಪೇಪರ್ ಇರುತ್ತಲ್ವ, ಅಲ್ಯೂಮಿನಿಯಂ ಫಾಯಿಲ್, ಅದನ್ನು ನೀವು ಈ ಬಾಟಲ್ಗೆ ಅಂದರೆ ನೀರಿನ ಬಾಟಲ್ಗೆ ರೋಲ್ ಮಾಡ್ಕೊಳ್ಳಿ. ನೀರಿನ ಬಾಟಲ್ ಮೆಟಲ್ ಆಗಿರಲಿ ಪ್ಲಾಸ್ಟಿಕ್ ಆಗಿರಲಿ ಎರಡಕ್ಕೂ ಈ ಐಡಿಯಾ ಉಪಯೋಗಕ್ಕೆ ಬರುತ್ತೆ. ನೋಡಿ, ಹೀಗೆ ನೀರು ತುಂಬಿದ ಬಾಟಲಿಯನ್ನು ಫಾಯಿಲ್ ಪೇಪರಿಂದ ಪೂರ್ತಿಯಾಗಿ ಹೀಗೆ ರ್ಯಾಪ್ ಮಾಡಿ, ನಂತರ ಇದನ್ನು ನೀವು ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲಿ ಇಟ್ಬಿಡಿ. ನೋಡಿ, ಹೀಗೆ ಕೆಲವು ಗಂಟೆಗಳ ಕಾಲ ನೀವು ಈ ಬಾಟಲಿಯನ್ನು ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ನಂತರ ಇದನ್ನು ನೀವು ಆಫೀಸ್ಗಾಗಲಿ ಸ್ಕೂಲ್ಗಾಗಲಿ ತಗೊಂಡು ಹೋದರೆ ಮಧ್ಯಾಹ್ನದವರೆಗೂ ಕೂಡ ಇದರಲ್ಲಿರುವಂತಹ ನೀರು ತಣ್ಣಗೆ ಇರುತ್ತೆ. ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ. ನೋಡಿ, ಪ್ರತಿದಿನ ಸ್ನಾನ ಮಾಡೋದಕ್ಕೆ ಅಂತ ಸೋಪನ್ನು ಬಳಸ್ತೀವಿ ಅಲ್ವಾ. ಸೋಪ್ ಬಾಕ್ಸ್ನಲ್ಲಿ ಹೊಸ ಸೋಪು ತೆಗೆದು ಇಟ್ಟು ಇನ್ನೂ 3-4 ದಿನ ಆಗಿರೋದಿಲ್ಲ, ಆಗಲೇ ಸೋಪು ತುಂಬಾ ಕರಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ನೀವು ಏನು ಮಾಡಬಹುದು ಗೊತ್ತಾ? ನೋಡಿ, ಈ ರೀತಿ 2 ರಬ್ಬರ್ ಬ್ಯಾಂಡ್ಗಳನ್ನು ತಗೊಳ್ಳಿ. ಸೋಪ್ ಬಾಕ್ಸ್ನಲ್ಲಿ 2 ತುದಿಗೆ, ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ, ಈ ರೀತಿ 2 ತುದಿಗೆ ನೀವು ಒಂದೊಂದು ರಬ್ಬರ್ ಬ್ಯಾಂಡನ್ನು ಹಾಕಬೇಕು. ನಂತರ ಇದರ ಮೇಲೆ ನೀವು ಸೋಪನ್ನು ಇಟ್ಕೊಂಡ್ಬಿಡಿ. ಹಸಿಯಾಗಿರುವಂತಹ ಸೋಪನ್ನು ಈ ರೀತಿ ಸೋಪ್ ಬಾಕ್ಸ್ನಿಂದ ಸ್ವಲ್ಪ ಅಂತರ ಮಾಡಿ ರಬ್ಬರ್ ಬ್ಯಾಂಡ್ಗಳ ಮೇಲೆ ಇಡೋದ್ರಿಂದ ಸೋಪು ಬೇಗನೆ ಡ್ರೈ ಆಗುತ್ತೆ, ಹಾಗೆಯೇ ಕರಗೋದಿಲ್ಲ ಕೂಡ. ನೀವು ಈ ತರಹ ಬೀಟ್ರೂಟು ಅದನ್ನು ಹೆಚ್ಚಿದಾಗ ಚಾಪಿಂಗ್ ಬೋರ್ಡ್ ಎಲ್ಲ ಅದರದೇ ಕಲರ್ ಆಗಿಬಿಟ್ಟಿರುತ್ತೆ ಅಲ್ವಾ. ಇವನ್ ಕೈ ಕೂಡ ರೆಡ್ ಕಲರ್ ಆಗಿಬಿಟ್ಟಿರುತ್ತೆ. ಆಗ ಚಾಪಿಂಗ್ ಬೋರ್ಡನ್ನು ಕೇವಲ ನೀರಿನಿಂದ ತೊಳೆದ್ರೆ ಆ ಕಲರ್ ಹೋಗೋದೇ ಇಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ? ನೋಡಿಲ್ಲಿ ನಾನು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಹುಳಿ ಎಲ್ಲ ಬಳಸಿ ಉಳಿದಿರುವಂತಹ ನಿಂಬೆಹಣ್ಣಿನ ಸಿಪ್ಪೆ, ಜೊತೆಯಲ್ಲಿ ಚಾಪಿಂಗ್ ಬೋರ್ಡ್ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಆ ನಂತರ ಇದರ ಮೇಲೆ ಒಂದು ಸ್ವಲ್ಪ ವಿನೆಗರನ್ನು ಹಾಕಬೇಕಾಗತ್ತೆ. 1-2 ಸ್ಪೂನ್ ವಿನೆಗರ್ ಆದರೆ ಸಾಕಾಗುತ್ತೆ. ಮನೆಯಲ್ಲಿರುವಂತಹ ಯಾವುದೇ ವಿನೆಗರನ್ನು ಕೂಡ ಬಳಸಬಹುದು. ಉಪ್ಪು ಹಾಗೆ ವಿನೆಗರ್ ಸೇರಿದ ನಂತರ ಅದರ ಮೇಲೆ ನೋಡಿ, ಈ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವಾ, ಅದನ್ನು ತಗೊಂಡ್ಬಿಟ್ಟು ಉಜ್ಜುತ್ತಾ ಹೋಗಿ. ನೋಡಿ, ಹೀಗೆ 2-3 ನಿಮಿಷ ಗಟ್ಟಿಯಾಗಿ ಉಜ್ಜಿಕೊಂಡ ನಂತರ ಇದನ್ನು ನೀರಿನಿಂದ ತೊಳೆದ್ಬಿಟ್ರೆ ಸಾಕು. ಚಾಪಿಂಗ್ ಬೋರ್ಡ್ ಮೇಲೆ ಯಾವುದೇ ರೀತಿಯ ಕಲೆಗಳು ಉಳಿಯೋದಿಲ್ಲ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ನೀರಿನಿಂದ ತೊಳೆದ ನಂತರ ಚಾಪಿಂಗ್ ಬೋರ್ಡ್ ಮೇಲೆ ಬೀಟ್ರೂಟ್ ಹೆಚ್ಚಿದ್ದು ಕೂಡ ಗೊತ್ತಾಗೋದಿಲ್ಲ. ಅಷ್ಟು ನೀಟಾಗಿ ಇದ್ರ ಮೇಲಾದಂತಹ ಬೀಟ್ರೂಟ್ನ ಕಲೆ ಪೂರ್ತಿಯಾಗಿ ಹೋಗಿದೆ. ಇನ್ನು ನೋಡಿ, ಈರುಳ್ಳಿ ಹೆಚ್ಚೋದಂತೂ ಕೆಲವರಿಗೆ ತುಂಬಾ ಕಷ್ಟದ ಕೆಲಸ. ಅದರಲ್ಲೂ ಹೊಸದಾಗಿ ಅಡುಗೆ ಮಾಡ್ತಿರೋರಿಗೆ ಅಬ್ಬಾ ಇದನ್ನು ಹೆಚ್ಚಿದ್ರೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಅನ್ನಿಸ್ಬಿಡುತ್ತೆ. ಹಾಗಾಗಬಾರ್ದು ಅಂದರೆ ನೀವೇನು ಮಾಡಬಹುದು ಗೊತ್ತಾ? ಹೀಗೆ ನೋಡಿ, ಒಂದು ಟಿಶ್ಯೂ ಪೇಪರ್ನ 4 ಭಾಗವಾಗಿ ಮಡಚ್ಕೊಂಡು ಸ್ವಲ್ಪ ಹಸಿ ಮಾಡ್ಕೊಳ್ಳಿ. ಈ ಹಸಿ ಟಿಶ್ಯೂ ಪೇಪರ್ನ ನೀವು ಈರುಳ್ಳಿ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟು ಆ ಈರುಳ್ಳಿನ ನೀವು ಹೆಚ್ಚುತ್ತಾ ಹೋದರೆ ಕಣ್ಣಲ್ಲಿ ನೀರು ಬರೋದಿಲ್ಲ. ಇನ್ನು ನೋಡಿ, ರಾತ್ರಿದು ಅನ್ನ ಉಳಿದಿರುತ್ತೆ, ಈ ರೀತಿ ಡಬ್ಬಿಯಲ್ಲಿ ಹಾಕಿ ತೆಗೆದಿಟ್ಟಿರ್ತೀವಿ. ಈಗ ಅದನ್ನು ಉಪಯೋಗಿಸ್ಬೇಕು ಅಂದಾಗ ತಣ್ಣಗಾಗೋಗಿರುತ್ತಲ್ವಾ, ಹಾಗೆ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ, ಇದನ್ನು ಬಿಸಿ ಮಾಡ್ಕೊಳ್ಳೋದಕ್ಕೂ ಸರಿ ಹೋಗೋದಿಲ್ಲ. ಅಂದರೆ ಇದನ್ನು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಬಿಸಿ ಮಾಡೋಕ್ಕೆ ಹೋದರೆ ತುಂಬಾ ಡ್ರೈ ಆಗಿಬಿಡುತ್ತೆ, ಹಾಗೆಯೇ ಪಾತ್ರೆಗೂ ಕೂಡ ತುಂಬಾ ಅಂಟ್ಕೊಂಡ್ಬಿಡುತ್ತೆ. ಅದರ ಬದಲಿಗೆ ನೋಡಿ, ನೀವು ಒಂದು ಪಾತ್ರೆಯಲ್ಲಿ ಹೀಗೆ ನೀರನ್ನು ಹಾಕಿ, ಆ ನೀರು ಸ್ವಲ್ಪ ಬಿಸಿಯಾದ ನಂತರ ಅದ್ರ ಒಳಗಡೆ ಒಂದು ಚಿಕ್ಕ ಬಟ್ಟಲನ್ನು ಇಟ್ಬಿಟ್ಟು ಆ ನಂತರ ಈ ಅನ್ನದ ಡಬ್ಬಿ ಇತ್ತಲ್ವಾ ಅದನ್ನು ಇಟ್ಕೋಬೇಕು. ಈಗ ಈ ಡಬ್ಬಿಯನ್ನು ಮುಚ್ಚಿಬಿಡಿ. ನೋಡಿ, ನೀರು ಸ್ವಲ್ಪನೇ ಕುದಿ ಹತ್ತೋದಕ್ಕೆ ಸ್ಟಾರ್ಟ್ ಆದ ನಂತರ ಈ ಪಾತ್ರೆಯನ್ನು ನೀವು ಒಂದು ಮುಚ್ಚಳದಿಂದ ಮುಚ್ಚಿಬಿಡಬೇಕು.
ಹೀಗೆ ಮಾಡೋದ್ರಿಂದ ನೀರು ಕುದೀತಾ ಇರುವಾಗ ಉತ್ಪತ್ತಿಯಾಗುತ್ತಲ್ವ ಆವಿಯಿಂದ ಈ ಅನ್ನ ಬಿಸಿ ಆಗುತ್ತೆ. ಆಗ ಪಾತ್ರೆಗೂ ಅದು ಅಂಟ್ಕೊಳ್ಳೋದಿಲ್ಲ, ಪೂರ್ತಿಯಾಗಿ ಬಿಸಿ ಕೂಡ ಆಗಿರುತ್ತೆ. ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.